ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವತ್ತಿನ ವ್ಲಾಗ್ ಬಂದು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿದೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಅದು ಬ್ರೆಡ್ಡಿಂದ ಮಾಡುವಂಥ ಒಂದು 4 ಐಟಮ್ಸು. ಸೊ ನಾನು ಮಾಡಿದ್ದೀನಿ. ಸೊ ಯಾವ ಥರ ಬಂದಿದೆ ಅಂತ ನೋಡಬೇಕು. ಸೊ ಈಗ ಫ್ರಿಜ್ಜಲ್ಲಿ ಇಕ್ಕೀನಿ. ಸೊ ತೆಗೆದು ನೋಡೋಣ ರಿಸಲ್ಟು. ಸೊ ಅದೇನು ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ವೀಡಿಯೋದ ಪಕ್ಕ ನಾನು ನಿಮಗೆ ಶೇರ್ ಮಾಡ್ತೀನಿ. ನಾನು ಯಾವ್ಯಾವ ಥರ ಯಾವ ಸ್ಟೆಪ್ ಯೂಸ್ ಮಾಡಿದೆ, ಏನೇನು ಯೂಸ್ ಮಾಡಿದೆ ಅನ್ನೋದನ್ನ. ಸೊ ಓಕೆ ಬನ್ನಿ. ಸೊ ಹಾಗೆ ಬಟ್ಟೆ ಒಗೆದಿದೆ. ಸೊ ಬಟ್ಟೆ ಎಲ್ಲ ಮಡಚಬೇಕಿತ್ತು ಫೋಲ್ಡ್ ಮಾಡಿ. ಸೊ ಇದನ್ನು ನಾನು ಫ್ರೀಝರಲ್ಲಿ ಇಕ್ಕಿದ್ದೆ. ಸೊ ಈಗ ಟ್ರೆಂಡಿಂಗ್ ಆಗಿರೋವಂಥದ್ದಲ್ವ, ಸೊ ಒಂದು ಸತಿ ಟ್ರೈ ಮಾಡೋಣ ಅಂತ. ಬಟ್ ಚೆನ್ನಾಗೇ ಇತ್ತು, ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು. ಸೊ ಸ್ವಲ್ಪ ಎಗ್ ನೋಡಿಕೊಂಡು ಹಾಕಿ ಸೊ ನೀಟಾಗಿ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೆ ನಾನು, ಏಕೆಂದರೆ ಅದು ಫ್ರೀಝ್ ಆಗಿರುತ್ತಲ್ಲ. ಸೊ ಅದಕ್ಕೋಸ್ಕರ ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು. ನೋಡೋಕ್ಕಂತೂ ಸೇಮ್ ಕೇಕ್ ಥರನೇ, ಬಟ್ ಫ್ಲೇವರ್ ಡಿಫ್ರೆಂಟಾಗಿರುತ್ತೆ. ಸೊ ಆ ಫ್ಲೇವರ್ ಇಷ್ಟ ಆಗೋರು ನಿಜವಾಗ್ಲೂ ಇಷ್ಟ ಆಗುತ್ತೆ. ಸೊ ನೀಟಾಗಿ ಅದನ್ನೆಲ್ಲ ಕಟ್ ಮಾಡಿ ಸೊ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಹಾಕಿ ನೀಟಾಗಿ ಅದು ಅಂಟ್ಕೊಂಡಿರ್ತಲ್ಲ, ಅದಕ್ಕೆ ಆ ಥರ ಹೊಡೆದೆ. ಸೊ ತೆಗ್ದು ನೋಡಿದ್ಮೇಲೆ ಫುಲ್ ನನಗೆ ಖುಷಿ ಆಗೋಯಿತು, ವಾವ್ ಅಂತ. ಸೊ ಧೃತಿಗಂತೂ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಿಲ್ಲ, ಅವಳು ಕ್ಲ್ಯಾಪ್ ಮಾಡ್ತಾಯಿದ್ರು, ಅದಕ್ಕೆ ನಾನು ಕ್ಲ್ಯಾಪ್ ಮಾಡಿದೆ. ಸೊ ಈ ಥರ ಬಂದಿತ್ತು. ಸೊ ಅದಕ್ಕೆ ಧೃತಿ ಕೇಕ್ ಅಂದರೆ ಸೊ ಅವಳ ಕೈ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಮಾಡಿ ತಿಂದ್ವಿ. ಸೊ ನಾಟ್ ಬ್ಯಾಡ್, ಚೆನ್ನಾಗೇ ಇತ್ತು. ಧೃತಿನೂ ತಿಂದು ನಾನು ತಿಂದೆ. ಫ್ರೆಂಡ್ಸ್ ನೀವೇ ನೋಡಿದ್ರಲ್ಲ, ಸೊ ಚೆನ್ನಾಗೇ ಬಂದಿದೆ. ಬಟ್ ಏನಂದರೆ ಸ್ವಲ್ಪ ಸಕ್ಕರೆ ಕಮ್ಮಿ ಆಗೋಗಿದೆ. ಸೊ ಅದರಿಂದ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಹೊಡಿತಿದೆ. ಬಟ್ ಪ್ರೊಸೀಜರ್ ಎಲ್ಲ ಸೇಮೇ. ಆದರೆ ಏನಪ್ಪ ಅಂದರೆ ಅವರು 2 ಎಗ್ ಹಾಕೋಕ್ಕೆ ಹೇಳಿದ್ರು. ನಂಗೆ ಎಗ್ ಸ್ಮೆಲ್ ನಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಅದಕ್ಕೆ 1 ಎಗ್ ಹಾಕಿದೆ. ಸೊ ಅದೇನು ಟೇಸ್ಟ್ ಆ್ಯಂಡ್ ವೇರಿಯೇಷನ್ ಮಾಡಿಲ್ಲ. ಬಟ್ ನಾವು ಸಕ್ಕರೆ ಪಾಕ ಮಾಡ್ತೀವಲ್ಲ, ಅದು ಮೀಡಿಯಮಲ್ಲಿ ಇಟ್ಕೊಂಡೇ ಮಾಡಬೇಕು. ತುಂಬ ಸೀದೋ ಹಂಗಿದ್ರೆ ಚೆನ್ನಾಗಿರೋಲ್ಲ ಟೇಸ್ಟು. ಬಟ್ ಎಲ್ಲ ಚೆನ್ನಾಗಿದೆ. ಸಕ್ಕರೆ ಇನ್ನೂ ಸ್ವಲ್ಪ ಬೇಕಿತ್ತು. ಸೊ ಇಟ್ಸ್ ಓಕೆ, ಒಂದು ಟ್ರೈ ಆಗಿದೆ, ಬಟ್ ಚೆನ್ನಾಗಿದೆ. ಸೊ ಈಗ ಐರನ್ ಮಾಡೋ ಅಂಥದ್ದಿದೆ. ಸೊ ಅದನ್ನು ಮಾಡಿ ಮುಗಿಸ್ಬೇಕು. ಇನ್ನೂ ಗಿಡದಲ್ಲಿ ಹೂವು ಇದೆ, ಅದೆಲ್ಲ ಬಿಡಿಸ್ಕೊಂಬರ್ಬೇಕು. ಸೊ ಒಂದು ಪಾರ್ಸಲ್ ಬಂದಿತ್ತು ಮಧ್ಯಾಹ್ನ, ಅದೇನು ಅಂತ ವೀಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ, ಹಾಗೆ ನೋಡಿ ಓಕೆನಾ. ಸೊ ಈ ಪ್ರಾಡಕ್ಟ್ ಬಂದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿರೋವಂಥದ್ದು. ಏನಪ್ಪ ಅಂದರೆ ಸೊ ನಾನು ಆರ್ಗನೈಸ್ ಮಾಡೋಕ್ಕೆ ಅಂತ ಸ್ವಲ್ಪ ಬಾಕ್ಸ್ ನೋಡ್ತಾಯಿದ್ದೆ. ಸೊ ಅದರಲ್ಲಿ ಇದಿಷ್ಟ ಆಯಿತು. ಡ್ರಾಗೆಲ್ಲ ನೀಟಾಗಿ ಇಕ್ಕಿ ಏನಾದರೂ ಮೇಕಪ್ ಐಟಮ್ಸ್ ಆ ಥರ ಎಲ್ಲ ಇಕ್ಕೊಬೋದು. ರಿಬ್ಬನ್ಸ್, ಕ್ಲಿಪ್ಸು ಎಲ್ಲ ಡಿವೈಡ್ ಮಾಡಿ ಇಕ್ಕೊಬೋದು. ಡೈಲಿ ಬೇಸ್ ಇಲ್ಲ ಅಮ್ಮುದಾಗಿರ್ಬೋದು, ಏನೇ ಆದರೂ ಚೆನ್ನಾಗಿರುತ್ತೆ ಅಂತ. ಸೊ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಸೊ ಬೇಕಾದರೆ ಲಿಂಕ್. ಆಮೇಲೆ ಗಿಡದಲ್ಲಿ ಹೂವು ಆಯಿತು. ಸೊ ಹೂವು ಎಲ್ಲ ಬಿಡಿಸ್ಕೊಂಡು ಸೊ ಇದು ಬಂದು ನಮ್ಮ ಗಿಡದ ಹೂವು. ಸೊ ಇದು ರೆಸಿಪಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಬ್ರೆಡ್ಡಲ್ಲಿ. ಸೊ ನಿಮಗೇನಾದರೂ ಬೇಕು ಅಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ಸೊ ಸ್ನ್ಯಾಕ್ಸ್ ಎಲ್ಲ ಮನೆಗೆ ಮಾಡ್ಬೋದು, ಸುಮ್ಮನೆ ಔಟ್ಸೈಡ್ ಇಕ್ಕೋಬದಲು ಅನ್ನೋ ಕಾರಣಕ್ಕೆ ಮಾಡಿದ್ದೆ. ಸೊ ರೈಸ್ ಇಕ್ಕಿದೆ, ಚಿನ್ನಿಗೆ ಇನ್ನು ಚಪಾತಿ ಮಾಡಬೇಕಿತ್ತು. ಸೊ ಚಪಾತಿ ಎಲ್ಲ ತೀರ್ತಾಯಿದೆ. ಅದಾದಮೇಲೆ ನಾನು ಬೆಂಗಳೂರಿಗೆ ಹೋದೆ. ಸೊ ಅದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇದು. ಸೊ ಐಬ್ರೋ ಮಾಡಿಸ್ಬೇಕಿತ್ತು ಫಂಕ್ಷನ್ ಇರೋ ಕಾರಣಕ್ಕೆ. ಸೊ ಏನು ಫಂಕ್ಷನ್ ಏನು ಅಂತ ಗೊತ್ತಾಗುತ್ತೆ. ಏನು ಅಂದರೆ ಮನೆಯಲ್ಲಿ ನಾನ್ ವೆಜ್ ಫಂಕ್ಷನ್ ಇಟ್ಕೊಂಡ್ವಿ. ಸೊ ಅಷ್ಟೇ, ಇನ್ನೇನು ಅದ್ರಲ್ಲಿ ಸೀಕ್ರೆಟ್ ಅನ್ನೋದೇನಿಲ್ಲ, ನಿಮ್ಮ ಹತ್ರ ಹೇಳ್ದಿರೋ ಅಂಥದ್ದೇನಿಲ್ಲ. ಸೊ ನೋಡಿ ನನ್ನ ಕಣ್ಣು ಊದ್ಕೊಂಬಿಟ್ಟಿದೆ, ಅದೇನು ಕಚ್ತೋ ಏನೋ. ಸೊ ಐಬ್ರೋ ಎಲ್ಲ ಮುಗಿಸ್ಕೊಂಡು ಕೆಳಗಡೆನೇ ಬೇಕ್ರಿ ಇತ್ತು. ಸೊ ಬಂದ್ವಿ. ತುಂಬ ವೆರೈಟೀಸ್ ಆಫ್ ಕೇಕ್ಸು, ಪಫ್ಸು, ಏನೇನೋ ಡಿಫ್ರೆಂಟಾಗಿತ್ತು. ಸೊ ನನ್ನ ತಂಗಿ ತೊಗೊಂಡ್ಳು, ಅವಳು ಒಂದು ಸತಿ ಬಾಯಿ ಇಕ್ಕೊಂಡು ತಣ್ಣಗಿದೆ ಬಿಸಿ ಅಂದರೆ ಬಿಸಿ. ಸೊ ಅದಾದಮೇಲೆ ಸ್ವಲ್ಪ ಕಾಸ್ಮೆಟಿಕ್ಸ್ ತೊಗೊಬೇಕಿತ್ತು. ಸೊ ಹೋಗಿದ್ವಿ, ತೊಗೊಂಡು ಬಂದ್ವಿ ಮನೆಗೆ. ನಾನೇನಪ್ಪ ಆ ಕಡೆ ಈ ಕಡೆ ತೋರಿಸೆ ಅಂದರೆ ಇದು ನೋಡಿ ಮೇಕಪ್ಪು, ವಿದೌಟ್ ಮೇಕಪ್ಪು ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ. ಸೊ ಫ್ರೆಂಡ್ಸ್ ಈಗ ಎಲ್ಲಿಗಪ್ಪ ಹೋಗ್ತಾರೆ ಅಂದರೆ ಸ್ವಲ್ಪ ಬಾಗ್ಲೂರಲ್ಲಿ ಕೆಲಸ ಇದೆ. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ಸೊ ನಿಮಗೆ ಗೊತ್ತಾಗ್ಬೋದಲ್ಲ ಡಿಫ್ರೆನ್ಸು.
ಈ ಕಡೆ ಸ್ಕಿನ್ಗೂ ಈ ಕಡೆ ಸ್ಕಿನ್ಗೂ ಮೇಕಪ್ ವಿದೌಟ್ ಮೇಕಪ್ ಹಾಕಿದ್ರೆ ಮೇಕಪ್ ಹಾಕಿಲ್ಲ ಅಂದರೆ ಏನು ಡಿಫ್ರೆನ್ಸ್ ಅನ್ನೋದನ್ನ ಸೊ ಅವಳಿಗೆ ತೋರಿಸ್ದೆ. ಸೊ ನಾನೇನು ಪ್ರೊಫೆಷ್ನಲ್ ಮೇಕಪ್ ಏನು ಕಲ್ತಿಲ್ಲ, ಜಸ್ಟ್ ಹಾಗೆ ಯೂಟ್ಯೂಬ್ ನಾರ್ಮಲ್ ಎಲ್ಲದರಲ್ಲೂ ನೋಡಿ ಕಲ್ತಿರೋ ಅಂಥ ಮೇಕಪ್ ಇದು. ಸೊ ಈಗ ನಾನು ವ್ಲಾಗ್ ಎಲ್ಲಿ ಸ್ಟಾರ್ಟ್ ಮಾಡೀನಂದರೆ ಬೆಂಗಳೂರಲ್ಲಿ. ಸೊ ಮಮ್ಮಿ ಮನೆಗೆ ಬಂದಿದ್ದೀನಿ. ಏನಕ್ಕೆ ಏನು ಅನ್ನೋದನ್ನ ಮುಂದಿನ ವ್ಲಾಗಲ್ಲಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಸೊ ಈಗ ಸ್ವಲ್ಪ ಬಾಗ್ಲೂರಿಗೆ ಹೋಗಬೇಕು, ಬನ್ನಿ. ಮಮ್ಮಿ ಕರೆದ್ರು ಮನೆಗೆ ರೇಷನ್ ತರೋಣ ಬಾ ಅಂತ. ಸೊ ಅದಕ್ಕೆ ಹೋಗಿದ್ವಿ ನಾವು. ಮನೆಗೆಲ್ಲ ರೇಷನ್ ತೊಗೊಂಡು ಬಂದ್ವಿ ಬಸ್ಸಲ್ಲಿ. ಸೊ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ